ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮುಖನೂ ತೊಳೆದಂಗೆ ನನ್ನ ಸೊಸೆ ರೂಮ್ಗೆ ಹೋಗಿ ಚೆಕ್ ಮಾಡಿದೆ ಎದ್ದಿದ್ದಾಳ ಇಲ್ವಾ ಅಂತ. ಆದ್ರೂ ಇವಳು ಮಹಾರಾಣಿ ಇನ್ನೂ ಎದ್ದಿಲ್ಲ. ಅದಕ್ಕೆ ನಾನು ಅಡುಗೆ ಮನೆಗೆ ಹೋಗಿ ಬೈಡ್ಕಿ ಥರ ಉಚ್ಚು ಬಂದಂಗೆ ಪಾತ್ರೆ ಎಲ್ಲನೂ ಎಸ್ದೆ. ಆ ಶಬ್ದಕ್ಕೆ ಅವಳು ಎದ್ದೇಳಿದ್ಲು. ಇದಾದ್ಮೇಲೆ ನಾನು ನಮ್ಮ ಮನೆಯವ್ರಿಗೆ, ನಮ್ಮ ಬಂಧು ಬಳಗಕ್ಕೆ, ಸಿಕ್ತವ್ರಿಗೆಲ್ಲ ಫೋನ್ ಮಾಡ್ಕೊಂಡು ಅವಳ ಮೇಲೆ ಚಾಡಿ ಹೇಳಿದೆ. ಅವಳು ಏನು ಹಂಗೆ 12 ಗಂಟೆ ಆದರೂ ಎದ್ದೇಳಲ್ಲ ಅದು ಇದು ಅಂತ. ಅದರಲ್ಲಿ ಏನೋ ಒಂಥರ ನಂಗೆ ಖುಷಿ ಸಿಕ್ತು. ಇದಾದ್ಮೇಲೆ ನಾನು ಏನು ಮಾಡಿದೆ ಅಂದರೆ ತಿಂಡಿ ತೊಗೊಬಂದು ಕೊಟ್ಲು. ತಿಂಡಿ ತಿಂದು ನೋಡ್ತೀನಿ ನನಗಿಂತ ಚೆನ್ನಾಗಿ ಮಾಡಿಬಿಟ್ಟವಳೆ ಚಿನಾಲಿ. ಅದಕ್ಕೆ ನಾನು ಅಯ್ಯೋ ಅದು ಸರಿ ಇಲ್ಲ ಇದು ಸರಿ ಇಲ್ಲ, ಉಪ್ಪು ಜಾಸ್ತಿ ಆಗದೆ, ಹೋಗು ಮತ್ತೆ ಮಾಡ್ಕೊಬರೋಗು ಅಂತ ಬೈದ್ಬಿಟ್ಟು ಕಳಿಸ್ದೆ. ಆದರೂ ಚೆನ್ನಾಗಿತ್ತು. ಅವಳು ಹೋದ್ಮೇಲೆ ಒಂದು 5 ತಿನ್ಕೊಬಿಡ್ತೀನಿ. ಇದೆಲ್ಲ ಆದಮೇಲೆ ಮಧ್ಯಾಹ್ನ ಆರಾಮಾಗಿ ಕೂತ್ಕೊಂಡು ಫೋನ್ ಯೂಸ್ ಮಾಡ್ತಾವಳೆ. ಅವಳು ನೆಮ್ಮದಿಯಾಗಿದ್ರೆ ನನ್ನ ಜೀವ ಸುಮ್ಮನದ. ಇಲ್ಲ ಕಣಪ್ಪ, ಅದಕ್ಕೆ ಏನಾದರೂ ಕೆಲಸ ಕೊಡೋಣ ಅಂತ ಟಿ ವಿ ಮೇಲೆ ಟೇಬಲ್ ಮೇಲೆ ಇದ್ದಿದ್ದು ಧೂಳು ನೋಡ್ಬಿಟ್ಟು ಏನೇ ಹಿಂಗೆ ಕಸ ಗುಡಿಸಿದ್ಯಾ ನಿಮ್ಮ ಮನೇಲಿ ಹೇಳ್ಕೊಟ್ಟಿರೋದು ಅಂತ ಕರ್ದು ಮತ್ತೆ ಕೆಲಸ ಕೊಟ್ಟೆ ಗುಡಿಸು ಅಂತ. ಆಗ ಒಂಚೂರು ಸಮಾಧಾನ ಆಯ್ತು ನನಗೆ. ಇದಾದ್ಮೇಲೆ ಯಥಾ ಪ್ರಕಾರ ನಾನು ನಾಟಕ ಶುರು ಮಾಡಿಕೊಂಡೆ. ಸಂಜೆ ಗಂಡ ಹೆಂಡತಿ ಆಚೆ ಹೋಗೋಣ ಅಂತ ಮಾತಾಡ್ಕೊತಾ ಇದ್ರು. ಅದಕ್ಕೆ ಆಸ್ಕರ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದೆ. ಹುಷಾರಿಲ್ಲ, ತಲೆನೋವು, ಹೊಟ್ಟೆ ನೋವು, ಇನ್ನೇನು ಸತ್ತೇ ಹೋಯ್ತೀನಿ ಅಂತ. ಇದನ್ನ ನೋಡ್ಬಿಟ್ಟು ನನ್ನ ಮಗ ಅಮ್ಮನಿಗೆ ಹುಷಾರಿಲ್ಲ, ಬೇಡ ಬಾರೆ ನಾಳೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡೋದ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಧೈರ್ಯ ಇದ್ರೆ ನಿಮ್ಮ ಅತ್ತಿಗೆ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಟಾಟಾ.